ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಬ್ಯಾಂಕ್ನಿಂದ 232 ಕೋಟಿ ಸಾಲ ಪಡೆದು ಹಿಂದಿರುಗಿಸದ ರಮೇಶ್ ಜಾರಕಿಹೊಳಿ. ಪ್ರಕರಣದ ತನಿಖೆ ಸಿಐಡಿ ಹೆಗಲೇರುವ ಸಾಧ್ಯತೆ. ಸಾಹುಕಾರ್ಗೆ ಎದುರಾಗುತ್ತಾ ದೊಡ್ಡ ಸಂಕಷ್ಟ. ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಕೇಸರಿ ಪಾಳೆಯಕ್ಕೆ ಟ್ರಬಲ್ ಶೂಟರ್ಗಳಾದ ದಳಪತಿಗಳು. ವಿ ಸೋಮಣ್ಣ, ಯತ್ನಾಳ್, ಜನಾರ್ದನ ರೆಡ್ಡಿ ಜೊತೆ ದೇವೇಗೌಡ, ಕುಮಾರಸ್ವಾಮಿ ಚರ್ಚೆ. ವಿಘ್ನಗಳ ನಿವಾರಣೆ. ಲೋಕಸಮರಕ್ಕೆ ಕಾರ್ಯತಂತ್ರ ರೂಪಿಸಲು ದೆಹಲಿಗೆ ತೆರಳಿದ ಸಚಿವರು. ಗ್ಯಾರಂಟಿಯ ಲಾಭ ಪಡೆಯುವ ಬಗ್ಗೆ ಪಾಠ ಮಾಡಲಿರುವ ರಾಹುಲ್ ಗಾಂಧಿ. ಇತ್ತ 4 ಹಂತಗಳಲ್ಲಿ ಚುನಾವಣೆ ಸಿದ್ಧತಾ ಸಭೆ ನಡೆಸಲಿರುವ ಕೇಸರಿ ಕಲಿಗಳು. ಎಐಸಿಸಿ ನಾಯಕರ ಜೊತೆ ರಾಜ್ಯ ಲೋಕಸಭಾ ಉಸ್ತುವಾರಿಗಳ ಮೀಟಿಂಗ್. ಸಚಿವರ ಸ್ಪರ್ಧೆ ಬಗ್ಗೆ ಅಭಿಪ್ರಾಯ ಪಡೆದುಕೊಳ್ಳಲಿರುವ ಹೈಕಮಾಂಡ್. ಇವತ್ತು ಪ್ರತಿಧ್ವನಿಸಲಿದೆ ಹೆಚ್ಚುವರಿ ಡಿಸಿಎಂ ಡಿಮ್ಯಾಂಡ್. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮಂಡ್ಯ ಸಂಸದೆಗೆ ಬಿಗ್ ಶಾಕ್. ಇಬ್ಬಾಗವಾಯಿತು ಸುಮಲತಾ ಬೆಂಬಲಿಗ ಪಡೆ. ಮೈತ್ರಿಗೆ ಸೆಡ್ಡು ಹೊಡೆಯುವ ಆಲೋಚನೆಗೆ ಮಾಸ್ಟರ್ ಸ್ಟ್ರೋಕ್. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆಗೆ ಕಮಲ ಕಲಿಗಳ ಹಿಂದೇಟು. ಬಿಜೆಪಿ ನಾಯಕರಿಗೆ ಡಿಕೆ ಬ್ರದರ್ಸ್ ಜೊತೆಗೆ ಹೊಂದಾಣಿಕೆ ಬಗ್ಗೆ ಭಯ. ಮಾಜಿ ಸಿಎಂ ಕುಮಾರಸ್ವಾಮಿನೇ ಸೂಕ್ತ ಅಭ್ಯರ್ಥಿ ಅನ್ನೋ ಚರ್ಚೆ ಶುರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣಿಟ್ಟಿದೆ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರೆ ವೋಟ್ ಬ್ಯಾಂಕ್ ತಪ್ಪಿ ಹೋಗೋ ಭಯ. ಜನರು ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ಆರಗ ಜ್ಞಾನೇಂದ್ರ ಕೌಂಟರ್. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅಡ್ವಾಣಿ ಭಾಗವಹಿಸೋಕೆ ನಿರ್ಧರಿಸಿರುವ ಬಿಜೆಪಿಯ ಹಿರಿಯ ಧುರೀಣ. ಅಗತ್ಯ ವೈದ್ಯಕೀಯ ಸೌಲಭ್ಯ ಒದಗಿಸಲು ಟ್ರಸ್ಟ್ ನಿರ್ಧಾರ. ರಮಾನಂದ ಸಂಪ್ರದಾಯದಂತೆ ಪ್ರಾಣ ಪ್ರತಿಷ್ಠಾಪನೆಗೆ ನಿರ್ಧಾರ. ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳ ವಿರೋಧ. ಶೃಂಗೇರಿ ಪೀಠ ಹೊರತು 3 ಪೀಠಗಳ ಆಕ್ಷೇಪ. ಜನವರಿ 22ರ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ನಿರ್ಧಾರ. ತೊಂಬತ್ತೆರಡರ ಹೋರಾಟದಲ್ಲಿ ಭಾಗಿ ಈಗಲೂ ಇಟ್ಕೊಂಡಿದ್ದಾರೆ ಬಾಬ್ರಿ ಮಸೀದಿಯ ಇಟ್ಟಿಗೆ. ನ್ಯೂಸ್ ಫಸ್ಟ್ ಜೊತೆ ನೆನಪು ಹಂಚಿಕೊಂಡ ದಾವಣಗೆರೆಯ ಕರಸೇವಕ ರೇವಣ ಸಿದ್ದಪ್ಪ. ರಾಮಲಲ್ಲಾನ ದೇಗುಲದಲ್ಲಿ ರಾರಾಜಿಸಲಿದೆ 2100 ಕೆಜಿ ತೂಕದ ಬೃಹತ್ ಘಂಟೆ. ಭಾರತದಲ್ಲೇ ಅತಿ ದೊಡ್ಡ ಘಂಟೆ ಎಂಬ ಹೆಗ್ಗಳಿಕೆ. ಆಗ್ರಾ ಬಳಿಯ ನಿವಾಸಿಯಿಂದ ರಘುಕುಲ ತಿಲಕನಿಗೆ ಕಾಣಿಕೆ. ಅಯೋಧ್ಯೆಯಲ್ಲಿ ರೆಡಿಯಾಗ್ತಿವೆ ಬರೋಬ್ಬರಿ 13.5 ಲಕ್ಷ ಲಾಡುಗಳು. ರಾಮನ ಭಕ್ತರಿಗೆ ನೀಡಲು ವಿಶೇಷ ಪ್ಯಾಕಿಂಗ್ ವ್ಯವಸ್ಥೆ. 1.5 ತಿಂಗಳ ಕಾಲ 100 ಬಾಣಸಿಗರಿಂದ ತಯಾರಿ. ಜನವರಿ 22ಕ್ಕೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ. ಯುಪಿ ಅಷ್ಟೇ ಅಲ್ಲ, ಬೆಂಗಳೂರಲ್ಲೂ ಅಂದೇ ಹೆರಿಗೆ ಮಾಡಿಸಲು ಗರ್ಭಿಣಿಯರ ಮನವಿ. ಡಿಮ್ಯಾಂಡ್ಗೆ ತಕ್ಕಂತೆ ಸಿಸೇರಿಯನ್ ಮಾಡೋಕ್ಕಾಗಲ್ಲ ಅಂತಿರುವ ವೈದ್ಯರು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ದಂಪತಿಯಿಂದ ಮಹತ್ವದ ನಿರ್ಧಾರ. ರಾಮ ಮಂದಿರ ಉದ್ಘಾಟನಾ ದಿನವೇ ತಮ್ಮ 2 ಮಕ್ಕಳಿಗೂ ನಾಮಕರಣ. ರಾಮಾಯಣ ಮತ್ತು ಮಹಾಭಾರತದ ಹೆಸರುಗಳನ್ನೇ ಇಡಲು ಚಿಂತನೆ. ಕಲಬುರಗಿಯ ನಿರ್ಜನ ಪ್ರದೇಶದಲ್ಲಿ ಶವ ಸಿಕ್ಕ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅಕ್ಕನ ಗಂಡನನ್ನೇ ಕೊಲೆ ಮಾಡಿಸಿದ ನಾದಿನಿ. ಹೆಂಡತಿ ಇದ್ರೂ ಆಕೆಯ ತಂಗಿಯ ಮೇಲೆ ಕಣ್ಣು ಹಾಕಿದವನ ಬರ್ಬರ ಹತ್ಯೆ. ತನಿಖೆಯಲ್ಲಿ ಬಯಲಾಯಿತು ಸತ್ಯ. ಬೆಂಗಳೂರಲ್ಲಿ ಗಣಿ ಅಧಿಕಾರಿ ಪ್ರತಿಮಾ ಕೊಲೆ ಕೇಸ್ ಚಾರ್ಜ್ ಶೀಟ್ ರೆಡಿ. 2 ತಿಂಗಳಲ್ಲಿ ಪ್ರಕರಣದ ತನಿಖೆ ಮುಕ್ತಾಯ.
ಕೆಲಸದಿಂದ ತೆಗೆದ ವಿಚಾರಕ್ಕೆ ಆರೋಪಿ ಡ್ರೈವರ್ ಕಿರಣ್ ಕೊಲೆ ಮಾಡಿರೋದು ಬೆಳಕಿಗೆ. ಮೊದಲ ಬಾರಿಗೆ ನಷ್ಟದ ಹಾದಿಯಿಂದ ಲಾಭದ ಹಾದಿಗೆ ಬಂದ ನಮ್ಮ ಮೆಟ್ರೋ ಕಳೆದ 9 ತಿಂಗಳಲ್ಲಿ BMRCLಗೆ ಬರೋಬ್ಬರಿ 20 ಕೋಟಿಗೂ ಅಧಿಕ ಪ್ರಾಫಿಟ್. ಜನರ ಸಂಚಾರದ ಜೊತೆಗೆ ಜಾಹೀರಾತಿನಿಂದಲೂ ಆದಾಯ ಏರಿಕೆ. ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿದ್ದ ಬಿಲ್ಕಿಸ್ ಬಾನು ಕುರಿತು ಬರ್ತಾ ಇದೆ ಸಿನಿಮಾ. ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿಕೊಂಡಿದ್ರಂತೆ ಕಂಗನಾ ರಣಾವತ್. ತಾಂತ್ರಿಕ ಕಾರಣಗಳಿಂದ ಚಿತ್ರೀಕರಣ ಮುಂದೂಡಿಕೆ. ಮೊಹಾಲಿಯಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ T20 ಕದನಕ್ಕೆ ಕೌಂಟ್ಡೌನ್. ವೈಯಕ್ತಿಕ ಕಾರಣಗಳಿಂದ ವಿರಾಟ್ ಕೊಹ್ಲಿ ಮೊದಲ ಪಂದ್ಯಕ್ಕೆ ಅಲಭ್ಯ. ರೋಹಿತ್ ಶರ್ಮಾ ಸಾರಥ್ಯದಲ್ಲಿ ಹೋರಾಟಕ್ಕೆ ಸಜ್ಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.